ಸಕಾಲಕ್ಕೆ ಪಡೆದಿರುವ ಸಾಲವನ್ನು ಮರುಪಾವತಿ ಮಾಡುವ ಮೂಲಕ ರೈತ ಬಾಂಧವರು ತಮಗೂ ಮತ್ತು ನಮ್ಮ ಸಹಕಾರ ಸಂಘಕ್ಕೆ ಇರುವ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳುವಂತೆ ಮರಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಮಣ್ಣ ಕರೆ ನೀಡಿದ್ದಾರೆ. 2023-24ನೇ ಸಾಲಿನ ಮರಳವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಮ್ಮ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರಿಗೆ ಕುರಿ, ಹಂದಿ, ಹಸುಗಳ ಸಾಕಾಣಿಕೆಗೆ ಸಾಲ ಸೌಲಭ್ಯವನ್ನು ನೀಡಲಿದ್ದು, ಇದರಡಿಯಲ್ಲಿ ಸಾಲವನ್ನು ಪಡೆಯುವ ಮೂಲಕ ತಮ್ಮ ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈಗಾಗಲೇ ಸಾಲವನ್ನು ಪಡೆದಿರುವವರು ಮರುಪಾವತಿ ಮಾಡುವ ಮೂಲಕ ಮತ್ತೆ ಹೆಚ್ಚು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಿರ್ದೇಶಕರಾದ ಜಯರಾಮೇಗೌಡ ಮಾತನಾಡಿ, ಸಾಲ ಪಡೆದು ಪೌತಿಯಾಗಿರುವವರು ಅವರ ಕುಟುಂಬದವರು ಪಡೆದ ಸಾಲವನ್ನು ಮರುಪಾವತಿ ಮಾಡಿ ತಮ್ಮ ತಮ್ಮ ಹೆಸರುಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಹೆಚ್ಚು ಸಾಲವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಮುಖ್ಯ ಕಾರ್ಯನಿರ್ವಾಹಕರಾದ ಕೆಆರ್ ಉಮೇಶ್ ಅವರು ವಾರ್ಷಿಕ ವರದಿಯನ್ನು ಸಭೆಗೆ ಮಂಡಿಸುತ್ತಾ 2023-24ನೇ ಸಾಲಿನಲ್ಲಿ ಚಾಲ್ತಿ ಖಾತೆಯಲ್ಲಿ 8,42,79,887 ರೂಪಾಯಿಗಳಿದ್ದು, ಕಿಸಾನ್ ಅಲ್ಪಾವಧಿ ಸಾಲವಾಗಿ 4,16,68,000 ರೂಗಳನ್ನು ನೀಡಲಾಗಿದೆ. ಷೇರು ಮಾರಾಟದಿಂದ 18,100 ರೂಗಳನ್ನು ಸಂಗ್ರಹಿಸಲಾಗಿದ್ದು, ಕಿಸಾನ್ ಅಲ್ಪಾವಧಿ ಸಾಲ ಬೆಳೆ ಸಾಲವಾಗಿ 3,97,53,000 ರೂಗಳನ್ನು ರೈತ ಬಾಂಧವರಿಗೆ ನೀಡಲಾಗಿದೆ. ಸ್ವಸಹಾಯ ಸಂಘಗಳಿಗೆ 1,58,09,247 ರೂಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಮುಖ್ಯ ಕಾರ್ಯನಿರ್ವಾಹಕರ ಮುಂಗಡವಾಗಿ 2,93,000 ರೂಗಳನ್ನು, ಯಶಸ್ವಿ ವಿಮೆಯಿಂದ 33,600 ರೂಗಳನ್ನು, ಶುಲ್ಕ ವ್ಯತ್ಯಾಸವಾಗಿ 79,301 ರೂಗಳು ಇದ್ದು, ಒಟ್ಟು 4,05,901 ರೂಗಳಾಗಿವೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 3,62,885 ರೂಗಳ ನಿವ್ವಳ ಲಾಭವನ್ನು ಸಂಘವು ಗಳಿಸಿದೆ ಎಂದು ಸಭೆಗೆ ವರದಿಯನ್ನು ಮಂಡಿಸಿದರು. ಈ ಸಭೆಯಲ್ಲಿ ಉಪಾಧ್ಯಕ್ಷರಾದ ನಾರಾಯಣರಾವ್ ತವಾರ್, ನಿರ್ದೇಶಕರುಗಳಾದ ಜಯರಾಮೇಗೌಡ, ಶಂಕರಯ್ಯ, ಮಹಮ್ಮದ್ ಇಕ್ಬಾಲ್, ಅಲ್ಲಾ ಬಕಾಸ್, ಮಾದೇಗೌಡ, ಗೋವಿಂದಯ್ಯ, ಲೋಕೇಶ್, ದೊಡ್ಡಮ್ಮ, ಸಾವಿತ್ರಮ್ಮ, ತಿಮ್ಮರಾಯಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹಾಗೆಯೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ಉಮೇಶ್, ಮಾರಾಟ ಗುಮಾಸ್ತೆ ಪ್ರಮೋದಿನಿ ಭಾಗವಹಿಸಿದ್ದರು. ಉಮೇಶ್ ಅವರೇ, ಮತ್ತೆ ನಮ್ಮ ಮಳಿಗೆ ಮಂಡಳಿ ಸೆಕ್ರೆಟರಿ ರಾಮಕೃಷ್ಣ ಅವರೇ, ಮತ್ತೆ ತೀವಸರಿ ಸೆಕ್ರೆಟರಿ ಕಿರಣ್ ಅವರೇ, ಮತ್ತೆ ಇಲ್ಲಿ ಸೇರಿರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಎಲ್ಲ ಗೈಡರೇ ಮತ್ತು ಇಲ್ಲಿ ಸೇರಿರುವಂಥ ನಮ್ಮ ರೈತ ಬಾಂಧವರೇ, ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದರೆ, ಈಗ ನೀವು ಯಾರೇ ಆಗಲಿ ಪೌತಿಯಾಗಿರುವಂಥ ಹಣ ಸ್ವಲ್ಪ ರಿನ್ಯೂವಲ್ ಮಾಡಿ, ಅವ್ರ ಮಕ್ಕಳು 4 ಜನ ಇದ್ರು 4 ಜನಕ್ಕೂ ಲೋನ್ ಸಿಗುತ್ತೆ. 2 ಲಕ್ಷದವರೆಗೂ ಅವ್ರು ರಿನ್ಯೂವಲ್ 50,000 ರೂಪಾಯಿ ದುಡ್ಡಿದ್ರೆ 50,000 ಕಟ್ಬಿಟ್ಟು ನೀವು ತೆರವು ಮಾಡಿದ್ರೆ ನಿಮಗೆ ಮುಂದಕ್ಕೆ ಒಳ್ಳೆ 4 ಜನಕ್ಕೂ 8 ಲಕ್ಷ ರೂಪಾಯಿ ಸಾಲ ತಗೋಬಹುದು. ಅದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೀವು ಯಾವುದೇ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದ್ರೆ ನಿಮಗೆ ಸಾಲ ಸಣ್ಣ ಕೊಡಲ್ಲ. ಎಲ್ಲ ಥರದ್ದು ನಿಮ್ಮ ಮಾಹಿತಿ ತಗೊಂಡು ನೀವು ತಿರುಗಿಸಿ ಸಾಯ್ತಾರೆ. ಇಲ್ಲೇನಿಲ್ಲ, ನೀವು ನೀಟಾಗಿ ನಮ್ಮ ರೈತರು ಸಾಲ ತಗೋಬಹುದು. ಅಚ್ಚುಕಟ್ಟಾಗಿ ಸಾಲನು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ದೇಗೆ ನೀವು ಇರ್ಬೋದು. ಯಾವುದೇ ಥರದಲ್ಲಿ ಬಡ್ಡಿ ತಗೊಳ್ಳಲ್ಲ. ಎಲ್ಲ ಥರದಲ್ಲೂ ನಿಮಗೆ ಒಳ್ಳೆ ಅನುಕೂಲ ಇದೆ. ಅದನ್ನ ಪೌತಿಯಾಗಿರೋರು ಯಾರೇ ಆಗಿರ್ಬೋದು, ಅವ್ರ ಕುಟುಂಬ ವರ್ಗದವರು ಎಲ್ಲರೂ ಸೇರಿ ಕೊಡಬೇಕಾದ ಹಣವನ್ನ ತೀರಿಸಿ ನೀವು ಮುಂದಕ್ಕೆ ಸಾಲ ತಗೊಳ್ಳೋಕೆ ನಿಮ್ಗೆ ಒಳ್ಳೆ ಯೋಜನೆ ಇದೆ. ನಮ್ಮ VSSN ಸೊಸೈಟಿ ಸಹಕಾರ ಸಂಘದಿಂದ ನಿಮಗೆ ಸಾಲ ಸೌಲಭ್ಯ ಸಿಗುತ್ತದೆ. ಅದು ಉಪಯೋಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ಅಣ್ಣ ತಮ್ಮಂದಿರಲ್ಲಿ ಅಕ್ಕಂಗಿರಲ್ಲಿ ಮನವಿ ಮಾಡಿ ನಿಮಗೆ ಕೈ ಮುಗಿ ತೋರಿಸ್ತೀನಿ, ಸಹಕಾರ ಮಾಡಿ. ಆ ರಿನ್ಯೂವಲ್ ನಂತು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ರಿನ್ಯೂವಲ್ ಟೈಮ್ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಆದರೆ ಪೌತಿ ಆಗಿರೋದು ಮಾತ್ರ ಆ ದುಡ್ಡನ್ನು ತೀರಿಸಬೇಕು ಅಂತ ಹೇಳಿ ನಿಮಗೆ ಮನವಿ ಮಾಡಿ ಕಳಕಳಿಯಿಂದ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕುರಿ ಲೋನು, ಹಂದಿ ಲೋನು ಎಲ್ಲ ಕೊಡ್ತಾರೆ, ತಗೊಳ್ರಿ. ಸಾಲ ಕೊಟ್ಟು ಒಳಗಡೆ ಇದು ಸೊತ್ತಗಿರೋ ಸಾಲ ಕೇಳೋದು ನಮ್ಮ ಅಪ್ಪನ ಸ್ವಲ್ಪ ಎಲ್ಲರೂ ಕಟ್ರಿ. ನಾನು ಹೇಳಿ ಸಾಕಾಗಿ ಹೋಗಿ ಕೇಳ್ತೀನಿ, ಕಟ್ರಿ ನೀವು ಸೊತ್ತಗಿರೋರು ಎಲ್ಲರಿಗೂ ಕೊಡ್ತೀವಿ ದುಡ್ಡು. 2 ಲಕ್ಷ ಮಾಡಿದ್ದೀವಿ, ಕೊಡ್ತೀವಿ ಅಂತೆ. ಕುರಿ ಲೋನ್ ಕೂಡ ಕೇಳವ್ರೆ. ಹಂದಿ ಸಾಕೋರಿಗೆ ಹಂದಿ ಸಾಕಕ್ಕೆ ಕೇಳವ್ರೆ. ಸಾಕೋರಿಗೆ ಸಾಕ್ರಿ, ಸೀನಿಯರ್ ಸ್ಕೂಲ್ ತಗೊಳ್ರಿ ಅಂತ ಕೇಳಿದ್ರೆ ಯಾರೂ ಬರ್ತೀವಿ ಅಂತಾರೆ, ಒಬ್ಬರು ಇಲ್ಲ. ಅವ್ರು ಕೇಳಿದ್ರೆ ಇವತ್ತು ನಾಳೆ ಕೊಡ್ತೀವಿ ಅಂತ ಎಲ್ಲ ಹೇಳೋ. ಮೊದಲಿಗೆ ಅವೆಲ್ಲ ಯಾರು ಕೇಳ್ತಾನೆ ಇಲ್ಲ. ನಾವು ಕೊಡ್ತೀವಿ. ಹೌದು, ಅದಕ್ಕೂ ಬೇರೆ ಕೊಡ್ತಾರೆ. ಸಾಲ ಅದು
ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೂ ಕೂಡ ಕೇಳೋರು ಇವಾಗ. ಯಾಕೆಂದ್ರೆ ಅದಕ್ಕೆ ಆಧಾರ ಬೇಕಲ್ಲ ಕೊಡಕ್ಕೆ. ಬೇರೆ ಏನು ಇಲ್ಲ. ಕೊಡ್ತೀವಿ. ನೋಡ್ರಿ ಹಳೆ KCC ಸಾಲ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಕೊಡ್ತಾರೆ. ನಿಯಮಿತ ಮರಳವಳ್ಳಿ ಶಾಖೆ ಚಾಲ್ತಿ ಖಾತೆ 8,49,887. ಕಿಸಾನ್ ಅಲ್ಪಾವಧಿ ಸಾಲ ನಾವು ಕೊಟ್ಟಿರೋದು 4,16,68,000. ಲಾಸ್ಟ್ ಇಯರ್ ಶೇರು ನಾವು ಕಟ್ಸ್ಕೊಂಡಿರೋದು 18,100. ಕಿಸಾನ್ ಅಲ್ಪಾವಧಿ ಸಾಲ ಬೆಳೆ ಸಾಲ 3,97,73,000. ಸ್ವಸಹಾಯ ಸಂಘಗಳ ಸಾಲ 15,89,247 ರೂಪಾಯಿ. ಹಾಗೆ ಕಳೆದ ವರ್ಷ ಯಶಸ್ವಿನಿ ವಿಮೆ ಮಾಡಿರೋದು ನಾವು 33,600. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಮುಂಗಡ 2,93,000. ಯಶಸ್ವಿನಿ ವಿಮೆ ನಾವು ಲಾಸ್ಟ್ ಇಯರ್ ಮಾಡಿದ 33,600 ರೂಪಾಯಿ. ಆದಾಯ ಖಾತೆಗಳು ಪ್ರವೇಶ ದರ ಶೇರು 1,550 ರೂಪಾಯಿ. ಕಟ್ಟಡ ಬಾಡಿಗೆ ನಮಗೆ ಬಂದಿರೋದು 99,500 ರೂಪಾಯಿ. KCC ಸಾಲದ ಬಡ್ಡಿ ನಮ್ಮ ಕಲೆಕ್ಷನ್ ಆಗಿರೋದು 13,125 ರೂಪಾಯಿ. ಸ್ವಸಹಾಯ ಸಂಘಗಳ ಸಹಾಯಧನ ಬಡ್ಡಿ 1,37,350 ರೂಪಾಯಿ. ಜಿಲ್ಲಾ ಬ್ಯಾಂಕ್ ಬಡ್ಡಿ 7,763 ರೂಪಾಯಿ. ಜಿಲ್ಲಾ ಬ್ಯಾಂಕ್ SHG ಬಡ್ಡಿ 25,432 ರೂಪಾಯಿ. ಸಿಬ್ಬಂದಿ ವೇತನ ಲಾಸ್ಟ್ ಇಯರ್ ನಾವು ಕೊಟ್ಟಿರೋ 3,96,000 ರೂಪಾಯಿ. ಮುದ್ರಣ 12,000 ರೂಪಾಯಿ. ವಾರ್ಷಿಕ ಮಹಾಸಭೆ ವೆಚ್ಚ ಲಾಸ್ಟ್ ಇಯರು 39,250 ರೂಪಾಯಿ. ಗೊಬ್ಬರ ಲೈಸೆನ್ಸ್ಗೆ 12,500 ರೂಪಾಯಿ. ಸಾಲಿನವಾರಿ ವೆಚ್ಚಗಳು 286 ರೂಪಾಯಿ. ಬ್ಯಾಂಕ್ ಬಡ್ಡಿ 3,329 ರೂಪಾಯಿ. ವಿದ್ಯುತ್ ಬಿಲ್ 2,275 ರೂಪಾಯಿ. ಜಿಲ್ಲಾ ಬ್ಯಾಂಕ್ SHG ಬಡ್ಡಿ 25,432 ರೂಪಾಯಿ. ಬ್ಯಾಂಕ್ ಖರ್ಚು 688 ರೂಪಾಯಿ. ಜೆರಾಕ್ಸು 6,063 ರೂಪಾಯಿ. ಎರಡು 2023-24 ಸಾಲಿನ ಲಾಭ ನಷ್ಟ ತಕ್ಕದೆ ನಮಗೆ ಎಲ್ಲ ಒಟ್ಟು ಜಮಾ ಖರ್ಚು ತಕ್ಕದೆ ಹಿಂದಿನ ಬಾಡಿಗೆ 38,000 ಬರಬೇಕು. ಮತ್ತು ಸಾಲಗಳು KCC ಸಾಲ 8,15,000 ಬರಬೇಕಾಗಿರೋದು. 2023-24 ಸಾಲಿನ ಅವಕಾಶಗಳು ಲೆಕ್ಕ ಪರಿಶೋಧನಾ ಶುಲ್ಕ 55,000 ರೂಪಾಯಿ. ಪೀಠೋಪಕರಣ ಡೆಡ್ ಸ್ಟಾಕ್ 28,580 ರೂಪಾಯಿ. ಕಟ್ಟಡ ಸವಕಳಿ 58,340 ರೂಪಾಯಿ. ಒಟ್ಟು 11,02,200 ರೂಪಾಯಿ. ನಿವ್ವಳ ಲಾಭ ಲಾಸ್ಟ್ ಇಯರು 1,51,354 ರೂಪಾಯಿ. ಮೂವತ್ತೊಂದು 3/2024 ಇದ್ದ ಆಸ್ತಿ ಜವಾಬ್ದಾರಿ ತಕ್ಕತೆಗಳು. ಪಾವತಿ ಷೇರು ಬಂಡವಾಳ ಸದಸ್ಯರಿಂದ ಸಂದಾಯವಾದ ಷೇರು 49,94,777 ರೂಪಾಯಿ. SHG ಷೇರು 1,40,700 ರೂಪಾಯಿ. ಸರ್ಕಾರದ ಷೇರು 25,000 ರೂಪಾಯಿ. ಸಣ್ಣ ರೈತರಿಂದ 1,037 ರೂಪಾಯಿ. ಜಿಲ್ಲಾ ಪಂಚಾಯತಿ SC/ST ಹಾಗೂ BMC ಷೇರು 2 ಲಕ್ಷ ರೂಪಾಯಿ. ಸದಸ್ಯರ ಷೇರು ಅಮಾನತು 1,140 ರೂಪಾಯಿ. ಒಟ್ಟು 53,62,655 ರೂಪಾಯಿ. ಇತರೆ ನಿಧಿಗಳು ಕಟ್ಟಡ ನಿಧಿ 9,0750 ರೂಪಾಯಿ. ಕರಡು ಮತ್ತು ಅನುಮಾನಾಸ್ಪದ ನಿಧಿ 1,79,634 ರೂಪಾಯಿ. ಪೀಠೋಪಕರಣ ಸವಕಳಿ ನಿಧಿ 1,76,083 ರೂಪಾಯಿ. ಕಟ್ಟಡ ಸವಕಳಿ ನಿಧಿ 7,35,993. ಎಲೆಕ್ಟ್ರಾನಿಕ್ ಉಪಕರಣಗಳು 58,000 ರೂಪಾಯಿ. ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆ ರಿಸ್ಕ್ ಫಂಡ್ 180 ರೂಪಾಯಿ. ಸರ್ಕಾರದ ಹೋಗು ಬಾಕಿ 5,144 ರೂಪಾಯಿ. ಬ್ಯಾಂಕ್ಗಳಲ್ಲಿ
ಬ್ಯಾಂಕ್ಗಳಲ್ಲಿ BCC ಬ್ಯಾಂಕ್ ಚಾಲ್ತಿ ಖಾತೆ 8,27,834 ರೂಪಾಯಿ, BCC ಬ್ಯಾಂಕ್ ಉಳಿತಾಯ ಖಾತೆ 7,340 ರೂಪಾಯಿ, ಒಟ್ಟು 8,35,178 ರೂಪಾಯಿ. ಹೂಡಿಕೆಗಳು BCC ಬ್ಯಾಂಕಲ್ಲಿ ಷೇರು 39,84,850 ರೂಪಾಯಿ, SHG ಷೇರು 1,64,000, ಆಪತ್ತನಿಧಿ ಠೇವಣಿ 1,466 ರೂಪಾಯಿ. ಇತರೆ ಸಂಸ್ಥೆಗಳಲ್ಲಿ ಪ್ರಿನ್ಸಿಪಾಲ್ ಸರ್ಟಿಫಿಕೇಟ್ 500 ರೂಪಾಯಿ, ಕನಕಪುರ TPMC ಷೇರು 2,000 ರೂಪಾಯಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಫೆಡರೇಷನ್ ಷೇರು 6,000 ರೂಪಾಯಿ. ಚರಾಸ್ತಿಗಳು ತಿಜೋರಿ ಬಾಕ್ಸು 50,000 ರೂಪಾಯಿ, ಪೀಠೋಪಕರಣ ಒಂದು ಡೆಡ್ ಸ್ಟಾಕ್ 2,31,271 ರೂಪಾಯಿ, ಲ್ಯಾಪ್ಟಾಪ್ ಪ್ರಿಂಟರ್ ಖರೀದಿ 55,000 ರೂಪಾಯಿ, ಪಂಪ್ಸೆಟ್ ಮತ್ತು ಇತರೆ 5,707 ರೂಪಾಯಿ. ಸರ್ಕಾರದಿಂದ ಸಹಾಯಧನ SHG ಸಹಾಯಧನ 5,000 ರೂಪಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯಧನ 55,000 ರೂಪಾಯಿ, 2010-11ನೇ ಸಾಲಿನಲ್ಲಿ 17,000 ರೂಪಾಯಿ, ಸರ್ಕಾರದ ಷೇರು ಸಹಾಯಧನ 5,000 ರೂಪಾಯಿ, ಸರ್ಕಾರದಿಂದ ಕಟ್ಟಡ ಸಹಾಯಧನ 8 ಲಕ್ಷ ರೂಪಾಯಿ, ಕೃಷಿ ಇಲಾಖೆಯ ಗಿರಿಜನ ಯೋಜನೆ 4,601 ರೂಪಾಯಿ, ಕೃಷಿ ಇಲಾಖೆಯ ವಿಶೇಷ ಘಟಕ ಯೋಜನೆ 15,340 ರೂಪಾಯಿ, SC/ST ಷೇರು ಸಹಾಯಧನ 71,000 ರೂಪಾಯಿ, ಒಟ್ಟು 9,79,691 ರೂಪಾಯಿ. ಸರ್ಕಾರದ ಸಾಲಗಳು NCDC ಸಾಲ 3,45,000 ರೂಪಾಯಿ, NPD ಸಾಲ 1,125 ರೂಪಾಯಿ, ಒಟ್ಟು 3,46,125 ರೂಪಾಯಿ. BDCC ಬ್ಯಾಂಕ್ ಸಾಲಗಳು ಅಲ್ಪಾವಧಿ ಕಿಸಾನ್ ಸಾಲಗಳು 4,52,51,421, SHG ಸಾಲ 8,41,120. ಒಟ್ಟು ನಾವು SHG ಮತ್ತು KCC ಸಾಲ ಕೊಟ್ಟು ಏನು ಅನುಕೂಲ ಆಯ್ತದೆ ಏನು ಅಂತ ಯಾರೂ ಕೇಳೋದು. ಅನುಕೂಲಗಳು ಉಪಯೋಗಿಸ್ಕೊಟ್ರೆ ಇದು ಅಸ್ಕಲ್ಮೆಂಟ್ ಕೊಟ್ಟರೆ ಅಸ್ಕಲ್ ಮೇಲೂ ಲೋನ್ ಸಿಗ್ತದೆ. ಪ್ರತಿಯೊಂದರಲ್ಲೂ ಲೋನ್ಗಳು ಬರ್ತಾ ಇರ್ತವೆ ಆವಾಗ. ನೀವು ರೈತರುಗಳು ಬಂದು ವಿಚಾರಿಸೋದಿಲ್ಲ, ಏನು ಕೇಳೋದಿಲ್ಲ, ಬರೀ ಸಣ್ಣ ವಿಷಯ ಅದು ಇನ್ನೊಂಚೂರು ಮೇಲೆ ಕಿಡ್ಕೊಂಡು ಸರಿಯಾಗಿ ಕೆಲಸ ಎರ್ಕೊಂಡು ನೀವು ಇದು ಮಾಡ್ತೀರ. ಆದಷ್ಟು ಸೊಸೈಟಿನಲ್ಲಿ ಯಾವ ಲಾಭನ ಉಪಯೋಗಿಸ್ಕೊಂಡು ನೀವು ಅನುಕೂಲ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಎಲ್ರಿಗೂ ನಮಸ್ಕಾರ. ಹಾರೋಹಳ್ಳಿ ದಸರಾ ಕಳೆದ 8 ವರ್ಷದಿಂದ ಹಾರೋಹಳ್ಳಿ ದಸರಾ ನಡೀತಾ ಇದೆ. ಅದರಲ್ಲೂ ಮೈಸೂರು ದಸರಾ ದಿವಸನೇ ಮೈಸೂರು ದಸರಾ ಹೊರಡೋ ಟೈಮ್ಗೆ ನಮ್ಮ ದಸರಾ ಮೆರವಣಿಗೆ ಹೊರಡ್ತದೆ. ಇದೊಂದು ವಿಶೇಷ. ಅದೇ ರೀತಿ ನವರಾತ್ರಿ ಏನು ಪ್ರಾರಂಭ ಆಯ್ತದೆ 3ನೇ ತಾರೀಕಿಂದ 11ನೇ ತಾರೀಕು ತನಕ ಪ್ರತಿದಿನ ಒಂದೊಂದು ನವದುರ್ಗಾ ಮಾತೆಯವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. 10ನೇ ದಿವಸ ದಶಮಿ ದಿವಸ ದಸರಾ ವಿಜೃಂಭಣೆಯಿಂದ ದಸರಾ ಮೆರವಣಿಗೆ ಇರ್ತದೆ. ಪಾರ್ವತಿ ಅಮ್ಮನವರು, ಚಾಮುಂಡೇಶ್ವರಿ ಅಮ್ಮನವ್ರ ಹೂವಿನ ಪಲ್ಲಕ್ಕಿ ತುಂಬ ಸುಂದರವಾದಂಥ ಹೂವಿನ ಪಲ್ಲಕ್ಕಿನಲ್ಲಿ ಎಲ್ಲ ಕಲಾ ತಂಡಗಳ ಮೂಲಕ ಗ್ರಾಮದ ಬೀದಿಗಳಲ್ಲಿ ಇದಾಗ್ತದೆ. ನೈಟಲ್ಲಿ ಮದ್ದುಗುಂಡು ಆಕರ್ಷಕ ಅಮೋಘವಾದಂಥ ಮದ್ದುಗುಂಡು ಕಾರ್ಯಕ್ರಮ ರಾತ್ರಿ 8:30ಯಿಂದ 9:00ವರೆಗೆ ಮದ್ದುಗುಂಡು ಕಾರ್ಯಕ್ರಮ, ಬನ್ನಿ ಪೂಜೆ ಕಾರ್ಯಕ್ರಮ ನಡೀತದೆ. ಅದೇ ರೀತಿ 9ನೇ ತಾರೀಕು ಹಾರೋಹಳ್ಳಿ ಶಾಲಾ ಆವರಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಿದೆ. ಆದ್ದರಿಂದ ಸಾರ್ವಜನಿಕರು, ಭಕ್ತಾದಿಗಳು ದಯಮಾಡಿ 3ನೇ ತಾರೀಕಿಂದ 11ನೇ ತಾರೀಕು ತನಕ ನವದುರ್ಗಾ ತಾಯಿಯರ ಪೂಜೆಗೆ, ನಂತರ 12ನೇ ತಾರೀಕು ದಸರಾ ಮೆರವಣಿಗೆಗೆ ಮತ್ತು ಮದ್ದುಗುಂಡು ಕಾರ್ಯಕ್ರಮಕ್ಕೆ, ಬನ್ನಿ ಪೂಜೆ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಜನ ಬಂದು ನಮಗೆ ಪ್ರೋತ್ಸಾಹಿಸಬೇಕು. ಹಾಗೆ ತಮ್ಮ ಕೈಲಾದ ತನು ಮನ ಧನ ಸಹಾಯ ಮಾಡಬೇಕು ಅಂತೇಳಿ ತುಂಬ ವಿನಯದಿಂದ ಕೇಳ್ಕೊಳ್ತೀವಿ. ನಾಡಿನ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಹಾರೋಹಳ್ಳಿ ದಸರಾದ ಸಂಬಂಧವಾಗಿ ಹಾರೋಹಳ್ಳಿ ತಾಲೂಕಿನ ಎಲ್ಲ ಜನತೆಗೆ ಶುಭಾಶಯ ಹೇಳ್ತಾ 3ನೇ ತಾರೀಕಿನಿಂದ 11ನೇ ತಾರೀಕು ತನಕ ನಡೆಯತಕ್ಕಂಥ 9 ದಿನಗಳ ಉತ್ಸವಾದಿಗಳಿಗೆ ಎಲ್ಲ ಜನ ಬಂದು ಪ್ರೋತ್ಸಾಹಿಸಬೇಕು. ಹಾರೋಹಳ್ಳಿ ದಸರಾ ಆಚರಣಾ ಸಮಿತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ವಿಜೃಂಭಣೆಯಿಂದ ಭಾಗವಹಿಸಿ ತನುಮನ ಧನವನ್ನು ಅರ್ಪಿಸಿ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕು ಕೋರಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹಾರೋಹಳ್ಳಿ ತಾಲೂಕಿನಲ್ಲಿ ಏನು
ಬರ್ತಕ್ಕಂಥ 3ನೇ ತಾರೀಕಿಂದ ಅದ್ದೂರಿ ದಸರಾ ಆಚರಣೆ ಪ್ರಾರಂಭ ಆಗ್ತಾ ಇದೆ. 13ನೇ ತಾರೀಕಿಂದ ಹಿಡಿದು 11ನೇ ತಾರೀಕುವರೆಗೂ ಏನು ನಾವು ಆರೋಳಿ ತಾಲೂಕಿನಲ್ಲಿ ಮೈಸೂರು ದಸರಾ ಹೇಗೆ ನಡೀತದೆ ಅದೇ ರೀತಿ ಆರೋಳಿಲೂ ಕೂಡ ತುಂಬ ಪ್ರಸಿದ್ಧವಾಗಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆರೋಳಿ ತಾಲೂಕಿನ ದಸರಾ ಆಚರಣಾ ಸಮಿತಿ ಈ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಾನೆಲ್ಲ ಆರೋಳಿ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತೇನೆ, ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ 3ನೇ ತಾರೀಕಿಂದ 11ನೇ ತಾರೀಕುವರೆಗೂ ನಡೀತಕ್ಕಂಥ ದಸರಾ ಆಚರಣೆಯಲ್ಲಿ ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ, ಮಕ್ಕಳಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ, ಅದಲ್ಲದೆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿನೂ ಇರ್ತದೆ. ಅದಕ್ಕೆ ಜೊತೆಯಾಗಿ ಕೊನೆಯ ದಿನ ಏನು ನಾವು ಮದ್ದುಗುಂಡು ಕಾರ್ಯಕ್ರಮ ಮಾಡ್ತೇವೆ, ತುಂಬ ವಿಜೃಂಭಣೆಯಿಂದ ನಡೀತಕ್ಕಂಥ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಮಾಧ್ಯಮದ ಮೂಲಕ ತಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೇವೆ.